ಕಷ್ಟ ಕಾರ್ಪಣ್ಯಗಳನ್ನು ಅಮ್ಮನವರು ಕಮ್ಮಿ ಮಾಡ್ತಾ ಹೋಗ್ತಾರೆ. ಇಂತಹ ಮಹನೀಯರು ಆರಾಧನೆ ಮಾಡಿರುವಂತಹದ್ದೇ ಶ್ರೀವಿದ್ಯೆ. ಅಯ್ಯೋ ನನಗೆ ಶ್ರೀವಿದ್ಯೆ ಸಿಗಲಿಲ್ವೇ, ಅಯ್ಯೋ ನನ್ನ ಗುರುಗಳು ಹೇಳಲಿಲ್ವೇ, ಬೇಡ. ಕಣ್ಣು ರೆಪ್ಪೆ ಹೇಗೆ ಮುಚ್ಚಿ ತೆಗೆಯೋಷ್ಟರೊಳಗೆ ಅಮ್ಮ 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 ಅಂತ ಆರಾಧನೆ ಮಾಡ್ತಾರೋ ಅವರನ್ನು ಅವಳು ಬಿಡೋದೇ ಇಲ್ಲ. ಅವರ ಸನ್ನಿಧಿಯಲ್ಲಿ ಬಾಲೆ ಇರುವಂತಹ ಸನ್ನಿಧಿಯಲ್ಲಿ ಹೋದಾಗ ಆ ಬಳೆ ಶ್ರೀಚಕ್ರದ ಮೇರು ಮೇಲೆ ಕೂತ್ಕೊಂಡಿರುತ್ತೆ. ಬಾಲ ಲೀಲಾ ವಿನೋದಿನಿ ಅಂತ ಹೇಳ್ತಾರೆ. ನೀವು ಅಮ್ಮನವರ ಲೀಲೆಗಳನ್ನು ನೋಡಬೇಕು ಅಂತಂದ್ರೆ ಬಾಲೆಯಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ, ಬೇರೆ ಯಾರಲ್ಲೂ ನೋಡೋಕ್ಕಾಗಲ್ಲ. ಬಾಲೆಯ ಒಂದು ತತ್ಸ್ವರೂಪ, ಒಂದು ಶಾರೀರಿಕ ಸ್ವರೂಪ ಇದೆ ಅಂದರೆ ಅವರು ಪ್ರತ್ಯಕ್ಷವಾಗಿ ಯಾರೋ ಸಣ್ಣ ಹುಡುಗಿ ಮಾತಾಡುವಂತಹ ಒಂದು ಪ್ರಸಂಗಗಳನ್ನು ಅವರು ಕೇಳ್ತಾರೆ. ಶತಕೋಟಿ ಬಾಲ ಜಪವನ್ನು ಮಾಡಿ ಗುರುಗಳೇ, ಈ ಕಥೆ ಅಂತೂ ನಮಗೆ ತುಂಬಾ ಖುಷಿ ಕೊಡ್ತು. ಒಳ್ಳೆ ಒಂದು ವಿಚಾರ ತಿಳಿತು ಎಲ್ಲರಿಗೂ. ಇನ್ನೂ ಯಾರಾದರೂ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಉಪಾಸನೆ ಮಾಡೋರು ಬಗ್ಗೆ ತಿಳಿಸಬಹುದಾ? ಬಾಲೆ ಬಹಳ ಬೇಗ ಒಲಿಯಲ್ಲ, ಆದರೆ ಬಾಲೆ ಒಲಿದ್ಲು ಅಂತಂದರೆ ಬಿಡಲ್ಲ. ಅದಕ್ಕೆ ಬಾಲ ಧ್ಯಾನದಲ್ಲಿ ಹೇಳ್ತಾರೆ, ನಿವಸತು ಹೃದಯ ಬಾಲ ನಿತ್ಯ ಕಲ್ಯಾಣಶೀಲ ಅಂತ. ನಿವಸತು ಹೃದಯ ಬಾಲ, ನನ್ನ ಹೃದಯದಲ್ಲಿ ಪ್ರತಿನಿತ್ಯವೂ ನೀನು ವಾಸವಾಗಿರು ಅಂತೇಳಿ ಹೇಳ್ತಾರೆ. ನಿವಸತು ಹೃದಯ ಬಾಲ ಅಂತ. ಬಾಲ ಅಮ್ಮನವರು ಲಲಿತೆಯ ಹೃದಯ ಶಕ್ತಿಯಾಗಿರ್ತಾರೆ. ಲಲಿತೆಯ ಹೃದಯ ಶಕ್ತಿ ಆಗಿರುವಂತಹ ಬಾಲ ತ್ರಿಪುರ ಸುಂದರಿಯ ಆರಾಧನೆಯು ಲಲಿತೆಯ ಆರಾಧನೆಯು ಎರಡೂ ಒಂದೇ ಆಗಿರುತ್ತೆ. ಎಲ್ಲರಿಗೂ ಬಹಳಷ್ಟು ಆಕಾಂಕ್ಷೆಯಿಂದ ನಾನು ಶ್ರೀವಿದ್ಯೆ ಪಡಿಬೇಕು, ಶ್ರೀವಿದ್ಯೆ ಪಡಿಬೇಕು, ಶ್ರೀವಿದ್ಯೆ ಪಡಿಬೇಕು ಅಂತ ಎಲ್ಲರೂ ಒಂದು ಇಚ್ಛೆ ಇಟ್ಕೊಂಡಿರ್ತೀರ. ಮೊದಲಿಗೆ ಸಹಸ್ರನಾಮ ತ್ರಿಶತಿ ಖಡ್ಗಮಾಲ ಆರಾಧನೆ ಮಾಡಿದ್ರೆ ಇವರೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಯಾರು ನೀವು ಅವ್ರ ಹತ್ರ ಹೋಗಿ ನಮ್ಗೆ ಇದು ಬೇಕು ಅಂತ ಹೇಳಿ ಮನವಿ ಮಾಡುವಂತಹ ಪರಿಸ್ಥಿತಿ ಬರೋದೇ ಇಲ್ಲ. ನಿಮ್ಮ ಶರೀರ ಶುದ್ಧಿ ಆಗುತ್ತೆ, ಆತ್ಮಶುದ್ಧಿ ಆಗುತ್ತೆ, ಚಿತ್ತಶುದ್ಧಿ ಆಗುತ್ತೆ. ಒಂದು ಬಂಗಾರದ ಗುಂಡನ್ನು ತೆಗೆದು ನಾವು ಬೆಂಕಿಗೆ ಹಾಕಿ ಅದನ್ನು ಶುದ್ಧಿ ಮಾಡಿದಾಗ ಯಾವ ಆಭರಣನಾದರೂ ಮಾಡ್ಬೋದು. ಅದೇ ರೀತಿ ನಿಮ್ಮ ಶರೀರವನ್ನು ನೀವು ದಿಟ್ಟವಾಗಿ ಆ ಒಂದು ಪರೀಕ್ಷೆಗೆ ಎದುರು ಮಾಡಿದ್ರೆ ಯಾವ ಆರಾಧನೆ ಮಾಡೋದಕ್ಕಾದರೂ ಅನುಕೂಲ ಆಗುತ್ತೆ. ಈ ಬಾಲ ಉಪಾಸನೆಯಲ್ಲಿ ಪ್ರಮುಖವಾಗಿ ಬರುವಂತಹವರು ನಮ್ಮ ಗುರುಗಳು, ನಮ್ಮ ಪ್ರಾಣನಾಥರು, ನಮಗೆ ದೀಕ್ಷೆ ಕೊಟ್ಟಂತಹ ವಿಮಲಾನಂದ ಭಾರತಿ ಅಥವಾ ಭರದ್ವಾಜ ಸ್ವಾಮಿಗಳಂತ ಏನು ಹೇಳ್ತೀವಿ, ಚೆನ್ನೈ ಅಂಬತ್ತೂರಿನ ಭುವನೇಶ್ವರಿ ಪೀಠಂ. ಆ ಮಹಾಸ್ವಾಮಿಯ ಒಂದು ವರ್ಣನೆ ಮಾಡಬೇಕು ಅಂತಂದರೆ, ಅರುಣ ಕಿರಣ ಜಾಲೈ ರಂಜಿತಾ ಸಾವಕಾಶ. ಅರುಣ ಕಿರಣ ಜಾಲೈ, ನಮ್ಮ ಸ್ವಾಮಿಗಳನ್ನು ನೋಡಿದ್ರೆ ಅವ್ರು ಇಡುವಂತಹ ಒಂದು ತಿಲಕ ಶಾಕ್ತ ತಿಲಕ ಅಂತ. ಶ್ರೀವಿದ್ಯಾ ಉಪಾಸಕರು ಇಡುವಂತಹ ತಿಲಕ ಶಾಕ್ತ ತಿಲಕ ಅಂತ ಹೆಸರು. ಆ ಶಾಕ್ತ ತಿಲಕ ಕೆಂಪು ಸೂರ್ಯ ಹೇಗಿರುತ್ತೆ, ಉದಯ ಕಾಲದಲ್ಲಿರುವಂತಹ ಅರುಣೋದಯದಲ್ಲಿರುವಂತಹ ಸೂರ್ಯನ ಕಾಂತಿ ಹೇಗಿರುತ್ತೋ ಹಾಗೆ ಪ್ರಜ್ವಲಿಸ್ತಾ ಇರುತ್ತೆ. ಶಾಕ್ತ ಸಂಪ್ರದಾಯದಲ್ಲಿ ಕೆಂಪು ಅಮ್ಮನವರಿಗೆ ವಿಶೇಷವಾದಂತಹ ಒಂದು ಅರಕ್ಕು ಅಂತ ತಮಿಳಲ್ಲಿ ಏನು ಹೇಳ್ತೀವಿ, ಅರಕ್ಕು ವರ್ಣಂ ಅಂತ. ಆ ಕೆಂಪಿನ ಮೇಲೆ ಮರೂನ್ ಮತ್ತು ಕೆಂಪಿನ ಮೇಲೆ ಬರುವಂತಹ ವರ್ಣ ಬಹಳ ವಿಶೇಷವಾಗಿ ಹೇಳ್ತಾರೆ. ಅವರು ಬಾಲ ಆರಾಧನೆ ಶತಕೋಟಿ ಬಾಲ ಜಪವನ್ನು ಮಾಡಿ, ಬಾಲ ಅನುಷ್ಠಾನವನ್ನು ಮಾಡಿ, ಎಲ್ಲೂ ನಡ್ಕೊಂಡು ಹೋಗ್ತಾ ಇದ್ರು ಬಾಲ ಅಮ್ಮನವರ ಸಂಚಾರದಲ್ಲೇ ಇರ್ತಾರೆ ಅಂತ ಹೇಳಿ ನಮಗೆ ಬಹಳ ಹತ್ತಿರದಲ್ಲಿರೋರಿಗೆ ಅದು ಅರ್ಥ ಆಗುತ್ತೆ. ನಮ್ಮ ಸ್ವಾಮಿಗಳು ಕೋವಿಡ್ ಸಮಯದಲ್ಲಿ ಹೇಳಿದಂತಹ ಒಂದು ವಿಶೇಷವಾದಂತಹ ಒಂದು ಸಂಘಟನೆಯನ್ನು ನಾನಿಲ್ಲಿ ಹೇಳ್ತೀನಿ. ಕೋವಿಡ್ ಸಮಯದಲ್ಲಿ ಆಶ್ರಮ ಪೂರ್ತಿ ಬಂದಾಗುತ್ತೆ. ಯಾವ ಜನರ ಒಂದು ಮೂಮೆಂಟು ಇರಲ್ಲ. ಸ್ವಾಮಿಗಳು ಜಪ ಮಾಡಿ ಸೈಲೆಂಟಾಗಿ ಅಮ್ಮನವರ ಆರಾಧನೆ ಮಾಡಿ ಪ್ರಶಾಂತವಾಗಿ ಅಮ್ಮನವರ ಧ್ಯಾನದಲ್ಲಿರಬೇಕಾದ್ರೆ ಸಾಕಷ್ಟು ಬಾರಿ ಅವರಿಗೆ ಯಾರೋ ಸಣ್ಣ ಹುಡುಗಿ ಮಾತಾಡುವಂತಹ ಒಂದು ಪ್ರಸಂಗಗಳನ್ನು ಅವರು ಕೇಳ್ತಾರೆ. ಎಷ್ಟೋ ಸರಿ ನಾವು ನೋಡ್ತೀವಿ, ಇದ್ದಕ್ಕಿದ್ದಂಗೆ ಸ್ವಾಮಿಗಳು 50 ವರ್ಷ 60 ವರ್ಷ 70 ವರ್ಷದ ಸ್ವಾಮಿಗಳು ಸಣ್ಣ ಹುಡುಗರು ಮಾತಾಡ್ದಂಗೆ ಮಾತಾಡ್ತಾರೆ. ಹಾಗೆ ಟೋನ್ ಚೇಂಜ್ ಆಗುತ್ತೆ, ಹಾಗೆ ಅವರ ಒಂದು ಚಟುವಟಿಕೆಗಳು ಬದಲಾವಣೆ ಆಗೋಗುತ್ತೆ. ಯಾಕೆ ಕಾರಣ ಅಂತಂದರೆ ಅವರು ತತ್ಸ್ವರೂಪ ಬಾಲಸ್ವರೂಪವೇ ಆಗೋಗ್ತಾರೆ. ಸಣ್ಣ ಮಕ್ಕಳು ಹೇಗಿರ್ತಾರೋ ಅದೇ ಸ್ವರೂಪದಲ್ಲಿ ಆಗೋಗ್ತಾರೆ. ವಿಪರೀತವಾದಂತಹ ಮಂತ್ರಾನುಷ್ಠಾನ, ಬಾಲೆಯ ಒಂದು ತತ್ಸ್ವರೂಪ, ಒಂದು ಶಾರೀರಿಕ ಸ್ವರೂಪ ಇದೆ ಅಂದರೆ ಅವರು ಪ್ರತ್ಯಕ್ಷವಾಗಿ ಇನ್ನೂ ಜೀವಂತವಾಗಿ ಇರುವಂತಹ ಒಂದು ಮಹನೀಯ ಮಹಾಪುರುಷರು ಅವರೇ ಆಗಿರ್ತಾರೆ. ಆ ಬಾಲ ಒಂದು ಶಕ್ತಿ ನೀವು ಪಡಿಬೇಕು ಅಂತಂದರೆ ನಮ್ಮ ಸ್ವಾಮಿಗಳ ದರ್ಶನ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ.
ಅಂದ್ರೆ ಈಗ ನಿಮ್ ಗುರುಗಳು ಬಾಲ ತ್ರಿಪುರ ಸುಂದರಿ ಹತ್ರ ಮಾತಾಡ್ತಾರ ಅಂದ್ರೆ ನೇರವಾಗಿ ಹೇಗೆ? ಸಾಕ್ಷಾತ್ ನೀವು ನಮ್ಮ ಗುರುಗಳ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಅಮ್ಮನವರನ್ನ ಸಣ್ಣ ಮಗು ತರ ಅವರು ಪಾಲಿಸ್ತಾರೆ. ಸಣ್ಣ ಮಗುವಿಗೆ ನಾವು ಹೇಗೆ ಮುದ್ದು ಮಾಡ್ತೀವೋ ಅದೇ ರೀತಿ ಮುದ್ದು ಮಾಡ್ತಾರೆ. ಅಂದ್ರೆ ಅಮ್ಮನವರಿಗೆ ವಿಶೇಷವಾದಂತಹ ಶಾಕ್ತ ಉಪನಿಷತ್ ಅಂತ ಹೇಳಿ 6 ಉಪನಿಷತ್ತುಗಳನ್ನು ಹೇಳ್ತಾರೆ. ಆ ಉಪನಿಷತ್ತುಗಳಲ್ಲಿ ಪ್ರಮುಖವಾಗಿ ಬರುವಂತಹ ಮೊದಲನೆಯ ಒಂದು ಮಂತ್ರ ಅಥವಾ ಮೊದಲನೆಯ ಒಂದು ಸ್ಟ್ಯಾನ್ಜಾ ಅಂತಂದ್ರೆ ಗುರು ಸರ್ವಕಾರಣಭೂತ ಶಕ್ತಿ ಅಂತ ಹೇಳ್ತಾರೆ. ಗುರುವೇ ಸರ್ವ ಕಾರಣಕ್ಕೂ ಶಕ್ತಿಭೂತರು ಅಂತ ಹೇಳ್ತಾರೆ. ಅದರಲ್ಲೇ ಬರುವಂತಹದ್ದು ಭಾವನೋಪನಿಷತ್ ಅಂತಾನೆ ಹೆಸರು ಅದಕ್ಕೆ. ಭಾವನೆಗಳ ಉದ್ವೇಗವನ್ನು ಅಮ್ಮನವರ ಮುಂದೆ ಇಡುವಂತಹದ್ದು, ಭಾವನೆಗಳೇ ಪ್ರಪ್ರಥಮವಾಗಿ ಅಮ್ಮನವರ ಮುಂದೆ ಇಡುವಂತಹದ್ದು ಅಂತ ಹೇಳಿ. ಸಹಸ್ರನಾಮದಲ್ಲಿ ಭವಾನಿ ಭಾವನಾ ಗಮ್ಯ ಅಂತ ಹೇಳ್ತೀವಿ. ಭವಾನಿನ ಆರಾಧನೆ ಮಾಡಿದ್ರೆ ಭಾವನೆಗಳು ವಿಪರೀತವಾಗಿ ನಮಗೆ ಇರುತ್ತೆ. ಆ ಭಾವನಾ ಸ್ವರೂಪದಲ್ಲಿ ಎಲ್ಲರೂ ಆರಾಧನೆ ಮಾಡಬೇಕು. ಆ ಭಾವನೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಗುರುಗಳನ್ನು ನೋಡಿ ಈ ಭಾವನೆಯನ್ನು ನೀವು ಬಹಳಷ್ಟು ಬೇಗ ಅರ್ಥ ಮಾಡ್ಕೋಬಹುದು. ಹೇಗೆ ಭಾವನಾ ಅಮ್ಮನವರ ಮುಂದೆ ನಮ್ಮ ಭಾವನೆಗಳನ್ನು ನಾವು ಅರ್ಪಿಸಬಹುದು ಅಂತ. ಸಾಕಷ್ಟು ಬೇಗ ಬಾಲೆ ನಮ್ಮ ಸ್ವಾಮಿಗಳ ಹತ್ರ ಮಾತಾಡ್ತಾರೆ. ನೀವು ಅವರ ಚಲನವಲನಗಳನ್ನು ನೋಡ್ತಾನೆ ಅರ್ಥ ಆಗುತ್ತೆ ನಿಮಗೆ ಹೇಗೆ ಬಾಲೆ ಅವರನ್ನು ಲೀಲಾಜಾಲವಾಗಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಈ ಶ್ರೀವಿದ್ಯೆ ಸಾಧನೆಯಿಂದ ಬಾಲ ಒಲಿತಾರ? ಶ್ರೀವಿದ್ಯೆಯೇ ಲಲಿತೆ, ಲಲಿತೆಯೇ ಬಾಲ. ಲಲಿತೆಯ ಹೃದಯ ಶಕ್ತಿಯಲ್ಲಿರುವಂತಹ ದೇವಿಯೇ ಬಾಲ ಮಹಾತ್ರಿಪುರ. ನಾವು ಮುಂದಿನ ಸಂಚಿಕೆಯಲ್ಲಿ ಅಮ್ಮನವರ ವಿಶೇಷವಾದಂತಹ ದೇವತೆಗಳ ವರ್ಣನೆಯನ್ನು ಕೊಡ್ತೀವಿ. ಆಗ ಬಾಲ ಯಾರು ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲರಿಗೂ ಬಾಲಾನುಷ್ಠಾನ ಮಾಡೋ ಎಲ್ಲರಿಗೂ ಗೊತ್ತಾಗಿರುವಂತಹ ಒಂದು ಮಹಾತ್ಮರು ಅಂತಂದ್ರೆ ತಾಡೇಪಲ್ಲಿ ರಾಘವಶಾಸ್ತ್ರಿಗಳು. ತಾಡೇಪಲ್ಲಿ ರಾಘವಶಾಸ್ತ್ರಿಗಳು ಆಂಧ್ರ ಪ್ರದೇಶನ ತಾಡೇಪಲ್ಲಿ ಅನ್ನುವಂತಹ ಒಂದು ಸಣ್ಣ ಊರಿನಲ್ಲಿ ವಿಶೇಷವಾದಂತಹ ಅನುಷ್ಠಾನ ಮಂತ್ರಾನುಷ್ಠಾನವನ್ನು ಇಟ್ಕೊಂಡು ಅಮ್ಮನವರನ್ನ ಒಲಿಸ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ಇಂತಹ ಒಂದು ಸದ್ಭಕ್ತರಿಗೆ ಅಮ್ಮನವರೇ ಬರ್ತಾರೆ ಲೀಲಾಜಾಲವನ್ನು ತೋರಿಸೋದಿಕ್ಕೆ. ಬಾಲ ಲೀಲಾ ವಿನೋದಿನಿ ಅಂತ ಹೇಳ್ತಾರೆ. ನೀವು ಅಮ್ಮನವರ ಲೀಲೆಗಳನ್ನು ನೋಡಬೇಕು ಅಂತಂದ್ರೆ ಬಾಲೆಯಲ್ಲಿ ಮಾತ್ರ ನೋಡಕ್ಕಾಗುತ್ತೆ, ಬೇರೆ ಯಾರಲ್ಲೂ ನೋಡಕ್ಕಾಗಲ್ಲ. ಯಾರು ಅಷ್ಟು ಈಸಿಯಾಗಿ ನಿಮ್ಮನ್ನ ಲೀಲಾ ವಿನೋದಕ್ಕೆ ಕರ್ಕೊಂಡು ಹೋಗಕ್ ಆಗಲ್ಲ. ಬಾಲ ಲೀಲಾ ವಿನೋದಿನಿ ಅಂತ ಹೇಳಿ ಹೇಳ್ತಾರೆ. ತಾಡೇಪಲ್ಲಿ ರಾಘವಶಾಸ್ತ್ರಿಗಳ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಪ್ರಸಂಗ. ಅವರ ಮನೆಯಲ್ಲಿ ಒಂದು ವಿಶೇಷತೆ ನಡೆಯುತ್ತೆ. ಸುವಾಸಿನಿಯರಿಗೆಲ್ಲ ಬಳೆ ತೊಡಗಿಸೋದಕ್ಕೆ ಬಳೆಗಾರ ಬಂದಿರ್ತಾನೆ ಮನೆಗೆ. 15 ಜನ ಸುವಾಸಿನಿಯರು ಬಳೆಯನ್ನು ಹಾಕ್ಕೋತಾರೆ. ಹಾಕ್ಕೊಂಡಿದ್ದಾದ್ಮೇಲೆ ಅವನ್ನೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾದ್ರೆ ಸ್ವಾಮಿ 16 ಜನ ಬಳೆ ಹಾಕ್ಕೊಂಡಿದ್ದಾರೆ, ನೀವು ನಂಗೆ 16 ಜನ ದುಡ್ಡು ಕೊಡಬೇಕು ಅಂತೇಳಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅಲ್ಲಪ್ಪ 15 ಜನನೇ ಹಾಕ್ಕೊಂಡಿರೋದು 16 ಜನಕ್ಕೆ ಯಾಕೆ ಕೊಡ್ಲಿ ನಾನು ಅಂತ ಕೇಳ್ತಾರೆ. ಇಲ್ಲ 16 ಜನ ಹಾಕ್ಕೊಂಡಿದ್ದು. ಯಾರಪ್ಪ ಅಂತ ಕೇಳಿದಾಗ, ನಿಮ್ಮ ಮನೇಲಿ ಒಂದು ಸಣ್ಣ ಹುಡುಗಿ ಇದ್ದಾಳಲ್ಲ, ಅವಳು ಬಂದು ಹಾಕಿಸ್ಕೊಂಡು ಹೋಗಿದ್ದಾಳೆ, ನೀವು ಮರ್ತೆ ಹೋಗಿದ್ದೀರಾ ಆ ಹುಡುಗಿನ ಅಂತ. ಆದ್ರೆ ಅಲ್ಲಿ ಯಾರೂ ಇರಲ್ಲ. ಅವ್ರಿಗೆ ಆಶ್ಚರ್ಯ ಆಗತ್ತೆ, ಅಮ್ಮ ಏನಿದು ಅಂತ. ಅವರ ಸನ್ನಿಧಿಯಲ್ಲಿ ಬಾಲೆ ಇರುವಂತಹ ಸನ್ನಿಧಿಯಲ್ಲಿ ಹೋದಾಗ ಆ ಬಳೆ ಶ್ರೀಚಕ್ರದ ಮೇರು ಮೇಲೆ ಕೂತ್ಕೊಂಡಿರುತ್ತೆ. ಇದು ಪ್ರತ್ಯೇಕವಾಗಿ 15-20 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಸಂಗ, ಬಹಳ ಹಳೇದಲ್ಲ. ಅದೇ ರೀತಿ ರಾಘವಶಾಸ್ತ್ರಿಗಳು ಅಮ್ಮನವರ ಅನುಷ್ಠಾನದಲ್ಲಿ ಜಪ ತಪಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಅವರಿಗೆ ಅಡಚಣೆ ಮಾಡಿದ್ರೆ ಅಥವಾ ಯಾರಾದರೂ ಅವರು ಬಂದು ಮಾತಾಡಿಸಿದ್ರೆ ಅಮ್ಮನವ್ರಿಗೆ ಅದು ಹಿಡಿಸ್ತಾ ಇರಲಿಲ್ಲ. ಅಮ್ಮನವ್ರು ಏನ್ ಮಾಡ್ತಾ ಇದ್ರು, ಸಣ್ಣ ಮಗು ಸ್ವರೂಪದಲ್ಲಿ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ, ಅವ್ರ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಹೇಗೆ ನಮ್ಮ ಸಿದ್ದೇಶ್ವರಿ ರಾಜರಾಜೇಶ್ವರಿ ಮನೆಯಲ್ಲಿದ್ದಾವೆ ಅದೇ ರೀತಿ ಅವ್ರ ಮನೆಯಲ್ಲೂ ಅಮ್ಮನವ್ರನ್ನ ಇಟ್ಕೊಂಡು ಆರಾಧನೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಹುಡುಗಿ ಹೊರಗಡೆ ಬಂದು, ಶಾಸ್ತ್ರಿಗಳು ಇವತ್ತು ಸಿಗಲ್ಲ ನಾಳೆ ಸಿಗ್ತಾರೆ ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ಲು ವಾಪಸ್. ಅದಕ್ಕೆ ಹೇಳೋದು ಬಾಲ ಲೀಲಾ ವಿನೋದಿನಿ ಅಂತ. ಲೀಲೆಗಳನ್ನು ಚಮತ್ಕಾರಗಳನ್ನು ತೋರಿಸ್ತಾ ಇದ್ರು. ಆಗ ವಾಪಸ್ ಅವ್ರು ಬಂದು ಶಾಸ್ತ್ರಿಗಳ ಹತ್ರ ಹೇಳಿದಾಗ ಶಾಸ್ತ್ರಿಗಳು ಅಂದ್ಕೋತಾ ಇದ್ರು, ಅಮ್ಮ ನೀನ್ ನನಗ್ ಕಾಣಿಸ್ಕೊಳ್ದೆ ಊರಲ್ಲಿರೋರಿಗೆಲ್ಲ ಲೀಲೆ ತೋರಿಸ್ತಾ ಇದ್ಯಾ, ಇದು ಎಂತ ಶಕ್ತಿ ಅಮ್ಮ ನಿನಗೆ. ಅಂತಹ ಮಂತ್ರಾನುಷ್ಠಾನ ಇಟ್ಕೊಂಡು ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಸುತ್ತಲೂ ನಾವು ಓಡಾಡಿದ್ರೇನೆ ಸಾಕು, ನಮಗೆ ಆ ಶಕ್ತಿ ಸೇರುತ್ತೆ. ಆ ಬಾಲ ಲೀಲಾ ವಿನೋದಿನಿ ಅನ್ನೋದಕ್ಕೆ ಅಮ್ಮನವರು ಸಾಕ್ಷಾತ್ ಅವರಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಏನಾಗುತ್ತೆ ಅಂತಂದ್ರೆ, ಶಾಸ್ತ್ರಿಗಳು ಸಶರೀರವನ್ನು ಬಿಟ್ಟಾಗ ಅಮ್ಮನವರಲ್ಲಿ ಐಕ್ಯವಾದಾಗ ಹೇಗೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿ ಅವರನ್ನು ಅಗ್ನಿಸ್ಪರ್ಶಕ್ಕೆ ತಗೊಂಡು ಹೋದಾಗ
ಅಗ್ನಿಸ್ಪರ್ಶ ಮಾಡಿ ಧೂಮ ಮುಂಚೆ ಬರುತ್ತೆ. ಧೂಮ ಬಂದು ಅಗ್ನಿ ಬಂದಾಗ ಸಾಕ್ಷಾತ್ ಎಲ್ಲರೂ ನೋಡಿರುವಂತಹದ್ದು ಲಲಿತಾ ಮಹಾತ್ರಿಪುರ ಸುಂದರಿಯ ಆವಿರ್ಭವವಾದಂತಹ ಬಾಲಾ ಮಹಾತ್ರಿಪುರ ಸುಂದರಿ ಧೂಮ ರೂಪದಲ್ಲಿ ನಡ್ಕೊಂಡು ಬರ್ತಾಳೆ. ಇದರ ಒಂದು ಫೋಟೋನು ಸಹ ನೀವು ನೋಡಬಹುದು, ಇಲ್ಲಿ ಹಾಕ್ತಾರೆ. ಅಚ್ಚರಿಯನ್ನು ಕೊಡುತ್ತಾ ಅಥವಾ ರೋಮಾಂಚನವನ್ನು ಕೊಡುತ್ತಾ ಅಥವಾ ಈ ಅನುಷ್ಠಾನಕ್ಕೆ ಇಷ್ಟು ಬಲ ಇದೆಯಾ ಅಂತಂದ್ರೆ, ಯಾರು ಅಮ್ಮನವರನ್ನ ಪ್ರತಿನಿತ್ಯ ಪ್ರತಿ ಕ್ಷಣ ಕಣ್ಣು ರೆಪ್ಪೆ ಹೇಗೆ ಮುಚ್ಚಿ ತೆಗೆಯುವಷ್ಟರೊಳಗೆ ಅಮ್ಮ 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 ಅಂತ ಆರಾಧನೆ ಮಾಡ್ತಾರೋ ಅವರನ್ನು ಅವಳು ಬಿಡೋದೇ ಇಲ್ಲ. ಖಚಿತವಾಗ್ಲೂ ಅವಳು ಅವರ ಒಂದು ಶಾರೀರಿಕ ಸ್ವರೂಪದಲ್ಲೇ ಇರ್ತಾಳೆ. ಅದಕ್ಕೆ ನಾವು ಹೇಳುವಂತಹದ್ದು, ಗುರುಗಳನ್ನ ಶ್ರೀವಿದ್ಯೋಪಾಸನೆಯಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನದಲ್ಲಿ ಇಟ್ಕೋಬೇಕು. ನೀವು ಗುರು ಆರಾಧನೆ ಮಾಡಿದ್ರೆ ಶ್ರೀವಿದ್ಯಾ ಆರಾಧನೆ ಆದ ಹಾಗೆ, ಗುರು ಆರಾಧನೆ ಮಾಡಿದ್ದೆ ಶ್ರೀವಿದ್ಯೆ ನಿಮಗೆ ಸೇರದ ಹಾಗೆ. ಅಯ್ಯೋ ನನಗೆ ಶ್ರೀವಿದ್ಯೆ ಸಿಗಲಿಲ್ವೇ, ಅಯ್ಯೋ ನನ್ನ ಗುರುಗಳು ಹೇಳಲಿಲ್ವೇ, ಬೇಡ. ನೀವು ಏನೂ ಮಾಡದೆ ಗುರುಗಳ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಮಾಡುವಂತಹ ಪೂಜೆಗಳಿಗೆ, ಅವ್ರು ಮಾಡುವಂತಹ ಕ್ರಿಯೆಗಳಿಗೆ, ಅವ್ರು ಮಾಡುವಂತಹ ಒಂದು ಅನುಷ್ಠಾನಕ್ಕೆ ಸಹಾಯ ಮಾಡಿದ್ರೆ ಸಾಕು, ನೀವು ಶ್ರೀವಿದ್ಯೆ ತಗೊಂಡಷ್ಟೇ ಫಲ ಸಿಗುತ್ತೆ. ತಾಡೇಪಲ್ಲಿ ರಾಘವ ಶಾಸ್ತ್ರಿಗಳ ಒಂದು ವಿವರ ಎಷ್ಟು ರೋಮಾಂಚಿತವಾಗುತ್ತೆ ಅಂತಂದ್ರೆ, ಅವರ ಸಶರೀರವನ್ನ ಅಗ್ನಿಗೆ ಪ್ರಾಣಾಹುತಿ ಮಾಡಿದ್ದಾದ್ಮೇಲೆ ಅಮ್ಮನವರು ಆ ಒಂದು ಧೂಮದಿಂದ ಜ್ವಾಲೆಯಿಂದ ನಡ್ಕೊಂಡು ಬರುವಂತಹದ್ದು ಪ್ರಸಂಗ ಎಲ್ಲೂ ಕಾಣಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಮನಸ್ಸಿನಲ್ಲಿ, ತಮಿಳಲ್ಲಿ ಹೇಳ್ತಾರೆ ಉರುಂಗಿ ಉರುಂಗಿ ಪೋಗವೇಂಡಂ ಅಂತ. ಅಂದ್ರೆ ನಾವು ಅದನ್ನ ಭಾವನಾತ್ಮಕವಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಹಳಷ್ಟು ಹೇಳ್ತಾರೆ. ಆ ಭಾವನಾತ್ಮಕವಾಗಿ ತಗೊಂಡು ಹೋದಾಗ ಅಮ್ಮನವರು ಸಾಕ್ಷಾತ್ ಅವಳ ಸ್ವರೂಪವನ್ನು ತೋರಿಸ್ತಾಳೆ. ಆ ಅಗ್ನಿಯಿಂದ ಬಾಲೆ ನಡ್ಕೊಂಡು ಬರ್ತಾಳೆ ಹೊರಗೆ. ಆ ಅಂದ್ರೆ ಆ ಶರೀರದ ಅಗ್ನಿಯಿಂದ ಬಾಲೆ ನಡ್ಕೊಂಡು ಬರ್ತಾಳೆ. ಅವಾಗ ತೋರಿಸ್ತಾಳೆ, ಶರೀರ ಹೊರಟು ಹೋಯ್ತು, ನಾನಿನ್ನೂ ಅವರಲ್ಲೇ ಇದ್ದು ನಾನು ಹೊರಗೆ ನಡ್ಕೊಂಡ್ ಬರ್ತಾ ಇದ್ದೀನಿ ಅನ್ನೋ ತತ್ವ ತೋರಿಸ್ತಾಳೆ. ಅಂದ್ರೆ ಶರೀರ ಇಲ್ಲ, ನಾನಿದ್ದೆ ಅವರಲ್ಲಿ, ನಾನು ಹೊರಗೆ ಬರ್ತಾ ಇದ್ದೀನಿ ಈಗ ಅಂತ ತೋರಿಸ್ಕೊಡ್ತಾಳೆ ಎಲ್ಲರಿಗೂ. ಅಂದ್ರೆ ಒಬ್ಬ ಶ್ರೀವಿದ್ಯಾ ಗುರು ಹೇಗಿರ್ತಾರೆ ಅಂತಂದ್ರೆ, ಆತ್ಮಾರ್ಥವಾಗಿ ಅಮ್ಮನವರು ಸಾಕ್ಷಾತ್ ಗುರು ರೂಪದಲ್ಲಿ ಇರ್ತಾರೆ ಅನ್ನೋದಕ್ಕೆ ಅದು ಈ ಕಲಿಯುಗದಲ್ಲಿ ನಿದರ್ಶನವಾಗಿರುವಂತಹ ಒಂದು ಸಮಾಚಾರ. ತುಂಬಾ ಭಾವನಾತ್ಮಕವಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ವೀಕ್ಷಕರು ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಂತಹ ಮಹನೀಯರು ಆರಾಧನೆ ಮಾಡಿರುವಂತಹದ್ದೇ ಶ್ರೀವಿದ್ಯೆ. ಈ ಶ್ರೀವಿದ್ಯೆ ನಾವು ಮಾಡ್ತೀವೋ ಅಥವಾ ಶ್ರೀವಿದ್ಯೆ ನಮಗೆ ದೊರಕುತ್ತೋ ಅನ್ನೋದು ಎರಡನೇ ಭಾಗ. ಆದ್ರೆ ಗುರುವಿನ ಪಕ್ಕದಲ್ಲಿ ಎಲ್ಲಿ ಅಮ್ಮನವರು ಸಿದ್ದೇಶ್ವರಿ ರಾಜರಾಜೇಶ್ವರಿ ಇದ್ದಾರೆ, ಅಲ್ಲಿ ಕುಟ್ರಾಲಮ್ಮಲ್ಲಿ ಸಿದ್ದೇಶ್ವರಿ ಇದೆ, ನಮ್ಮ ಆಶ್ರಮದಲ್ಲಿ ಭುವನೇಶ್ವರಿ ಇದ್ದಾಳೆ. ಸಾಕಷ್ಟು ಜಾಗದಲ್ಲಿರುವಂತಹ ದೇವತೆಗಳ ಒಂದು ಸನ್ನಿಧಿಗೆ ಬಂದು ಹೋದಲ್ಲಿ ಮಾತ್ರ ಈ ಒಂದು ಶಕ್ತಿ ನಮಗೆ ಪಡ್ಕೋಬಹುದು. ನಮಗೆ ಶ್ರೀವಿದ್ಯೆ ಸಿಗಲಿಲ್ಲ ಅನ್ನೋ ಕ್ಷೋಭೆಗೆ ಯಾರು ಹೋಗಬಾರದು. ಗುರು ಸೇವೆ ಮಾಡಿ, ಗುರು ಅನುಗ್ರಹದಿಂದ ಇದನ್ನ ತಗೊಳ್ಳುವಂತಹದ್ದು ಪ್ರತಿ ಅನುಕೂಲವಾಗಿರುತ್ತೆ ಅಂತ. ಎಲ್ಲರಿಗೂ ಗುರುಗಳು ಅನುಗ್ರಹ ಮಾಡಲಿ, ಆ ಗುರುಗಳ ಒಂದು ಶಕ್ತಿ ಎಲ್ಲರಿಗೂ ಸಿಗಲಿ. ಈಗ ತಾಡೇಪಲ್ಲಿ ರಾಘವ ಶಾಸ್ತ್ರಿಗಳ ಬಗ್ಗೆ ಹೇಳಿದ್ರಲ್ಲ, ಅವ್ರದ್ದೇನಾದ್ರೂ ಇವಾಗಿನ ಕಾಲಮಾನದಲ್ಲಿ ಯಾವ್ದಾದ್ರು ಅವ್ರದ್ದು ಮನೆ, ಅವ್ರ ಆರಾಧನೆ ಮಾಡ್ತಾ ಇದ್ದಿದ್ದ ಜಾಗ ಇದೆಯಾ? ಅವರ ಮನೆ ಈಗಲೂ ಇದೆ. ತಾಡೇಪಲ್ಲಿ ನೀವು ಹುಡುಕಿದ್ರೆ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ. ಆ ತಾಡೇಪಲ್ಲಿಗೆ ಹೋಗಿ ನೀವು ಅವರ ಮನೆ, ಅವರು ಎಲ್ಲಿ ಆರಾಧನೆ ಮಾಡ್ತಾ ಇದ್ರು ಆ ಮನೆಯನ್ನು ಇವತ್ತು ಸಂರಕ್ಷಿಸಿದ್ದಾರೆ. ಆ ಜಾಗದಲ್ಲಿ ಹೋಗಿ ನೀವು ಅಮ್ಮನವರನ್ನ ಆರಾಧನೆ ಮಾಡಿ ಬರಬಹುದು. ಈಗ ನಾವು ಹೇಳ್ತಾ ಇರುವಂತಹ ಸ್ಥಾನಗಳಲ್ಲಿ ಯಾರಾದ್ರೂ ಹೋಗಿ ಆರಾಧನೆ ಮಾಡಬೇಕು ಅಂತಂದ್ರೆ ದಯವಿಟ್ಟು ನಿಶ್ಶಬ್ದವಾಗಿ ಆ ಜಾಗದಲ್ಲಿ ಕೂತು ಅಂತರ್ಮುಖವಾಗಿ ಆರಾಧನೆ ಮಾಡಿದ್ರೆ ಅಲ್ಲಿರುವಂತಹ ಶಕ್ತಿ ಪಡಿಬೋದು. ಅಲ್ಲಿ ಹೋಗಿ ಮಾತಾಡುವಂತಹದ್ದು ಅಥವಾ ಅಲ್ಲಿ ಹೋಗಿ ವಿಶೇಷವಾಗಿ ಹೀಗಾಯ್ತು ಹಾಗಾಯ್ತು ಅನ್ನೋ ಒಂದು ಮಾತಿನಲ್ಲಿ ಹೋಗಿ ಸೇರಬಾರ್ದು. ಅಲ್ಲಿ ಹೋಗಿ ನಿಶ್ಶಬ್ದವಾಗಿ ಕುಳಿತು ಅಲ್ಲಿರುವಂತಹ ಶಕ್ತಿಯನ್ನು ಸಂಗ್ರಹಿಸಿ ಒಳಗೆ ಬಂದಲ್ಲಿ ನಿಮ್ಮ ಶರೀರಕ್ಕೂ ಆ ಶಕ್ತಿಯನ್ನು ಬಂದು ಸೇರುತ್ತೆ. ತಾಡೇಪಲ್ಲಿ ರಾಘವ ಶಾಸ್ತ್ರಿಗಳ ಮನೆಯನ್ನು ಇವತ್ತಿಗೂ ಅಲ್ಲೇ ಇಟ್ಕೊಂಡಿದ್ದಾರೆ, ಹಾಗೆ ಇಟ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಪರಮೇಷ್ಠಿ ಗುರುಗಳಾದಂತಹ ಭುವನೇಶ್ವರಿ ಸ್ವಾಮಿಗಳು ಅಥವಾ ವಿಶ್ವಾನಂದ ಭಾರತಿಗಳು ಅಂತ ಏನು ಹೇಳ್ತೀವೋ,
ವಿಪರೀತವಾದಂತಹ ಭುವನೇಶ್ವರಿಯ ಆರಾಧನೆ ಮಾಡಿದಂಥವರು. ಆ ಭುವನೇಶ್ವರಿ ಆರಾಧನೆ ಎಷ್ಟು ವಿಪರೀತವಾಗಿ ಮಾಡ್ತಾರೆ ಅಂತಂದರೆ, ಕಾಶಿಯಲ್ಲಿ ನೀರಿನಲ್ಲಿ ಕೂತ್ಕೊಂಡು ಗಂಟ್ಲವರೆಗೂ ಅಥವಾ ಮುಖದವರೆಗೂ ನೀರು ಬರೋವರೆಗೂ ಕೂತ್ಕೊಂಡು ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಮಂತ್ರಸಿದ್ಧಿ ಪಡಿತಾರೆ. ಲೆಕ್ಕವಿಲ್ಲದೆ ಇರುವಷ್ಟು ಭುವನೇಶ್ವರಿ ಜಪ, ಅನುಷ್ಠಾನ, ತಪ. ಆಜಾನುಬಾಹು ನಿಂತ್ಕೊಂಡ್ರೆ 6 ಅಡಿ ಮನುಷ್ಯ, ಗುರುಸ್ವರೂಪ. ಒಂದೊಂದು ಕೈ ಇಷ್ಟಿಷ್ಟು ಉದ್ದ ಇರುತ್ತೆ ಅವರಿಗೆ. ಅವರನ್ನು ನೋಡಿದ್ರೇ ಮಹಾಪುರುಷರಲ್ಲಿ ಒಬ್ಬ ಮಹಾಪುರುಷರ ಲಕ್ಷಣವನ್ನು ನಾವು ನೋಡ್ಬೋದಾಗತ್ತೆ. ಆ ಸೂರ್ಯನ ಕಿರಣಗಳು ಹೇಗಿರುತ್ತೋ ಅದೇ ರೀತಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ಕುಂಕುಮ, ಅಮ್ಮನವರ ಒಂದು ಪಾದ ಧೂಳಿ. ಆ ಗುರುಪರಂಪರೆಯಲ್ಲಿ ಬಂದು ನಾವು ಅಮ್ಮನವರ ಆರಾಧನೆ ಮಾಡಲಿಲ್ಲ ಅಂತಂದರೆ ಈ ಶರೀರಕ್ಕೆ ಬೇರೆ ಏನು ಕೆಲಸ? ಈ ಶರೀರಕ್ಕೆ ಶ್ರೀಚಕ್ರಾರ್ಚನೆ, ಅಮ್ಮನವರ ಆರಾಧನೆ, ಅಮ್ಮನವರ ಸ್ಮರಣೆ ಬಿಟ್ಟರೆ ಬೇರೆ ಏನು ಇರಬಾರ್ದು. ನಾವಿದನ್ನು ಮಾಡ್ತಾ 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 ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅಮ್ಮನವರು ಕಮ್ಮಿ ಮಾಡ್ತಾ ಹೋಗ್ತಾರೆ. ಆದರೆ ನಮಗೆ ಬೇಕಾಗಿರುವಂತಹದ್ದು ಸಹನೆ, ಮಮತೆ, ಪ್ರೀತಿ. ಇದನ್ನು ಇಟ್ಕೊಂಡ್ರೆ ನಮ್ಮ ಗುರುಮಂಡಲದ ಸಾಕ್ಷಾತ್ ಶಕ್ತಿ ನಮ್ಮಲ್ಲೂ ಹರಿಯುತ್ತೆ ಅನ್ನೋದು ಬಹಳ ಅರ್ಥಬದ್ಧವಾಗಿ ನಾವು ತಿಳ್ಕೋಬೋದು. ಎಲ್ಲ ಮಹನೀಯರನ್ನು ನೀವು ದರ್ಶನ ಮಾಡಿ, ಎಂದರೋ ಮಹಾನುಭಾವುಲು ಅಂತ ಹೇಳಿದ್ದಾರೆ. ಆ ಮಹಾನುಭಾವುಲು ಯಾರ್ಯಾರಿದ್ದಾರೋ ಅವರನ್ನೆಲ್ಲ ದರ್ಶನ ಮಾಡಿ ವರಪ್ರಸಾದವನ್ನು ತಗೊಂಡು ಅಮ್ಮನವರ ಆರಾಧನೆಯನ್ನು ಮಾಡಿ ಅಂತ ಹೇಳಿ ನಮ್ಮ ಗುರುಗಳ ಪಾದದಲ್ಲಿ ನಮಸ್ಕರಿಸುತ್ತೆ.